ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಮ್ಮ ಸೆಕೆಂಡ್ ಆ್ಯನಿವರ್ಸರಿ ವ್ಲಾಗ್. ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಬಟ್ ವರ್ತ್ ದ ವೇಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಆ್ಯನಿವರ್ಸರಿ ನಾವು ದುಬೈಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೇಗಿತ್ತು ನಮ್ಮ ದಿನ, ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಏನೆಲ್ಲ ಹರ್ಡಲ್ಸ್ ಇತ್ತು, ಎಲ್ಲದನ್ನು ನೋಡ್ತೀರಾ, ಬನ್ನಿ. ಯಾಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಬರೀ ಮೂವೀಸಲ್ಲಿ ನೋಡಿದೆ. ಸೊ ನಮ್ಮ ಡೇ ಒಂಥರ ಟೆನ್ಷನಲ್ಲೇ ಸ್ಟಾರ್ಟ್ ಆಗೋಯಿತು. ಸೊ ನಾವು ರೀಚ್ ಆಗಬೇಕಾಗಿದ್ದ ಪ್ಲೇಸ್ 9:30ಗೆ. ಬಟ್ ಇಲ್ಲಿ ಮೆಟ್ರೋ ನೋಡಿದ್ರೆ ಮೂನೇ ಆಗ್ತಾ ಇರಲಿಲ್ಲ. ಯಾಕಂತಂದರೆ ಎಲ್ಲ ಜನಗಳು ಡೋರ್ ಹತ್ರ ನಿಂತು ಬಿಟ್ಟಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಮೂನೇ ಆಗ್ತಾ ಇರಲಿಲ್ಲ. ರೋಡ್ವೇಸಲ್ಲಿ ಹೋಗೋಣ, ಕ್ಯಾಬಲ್ಲಿ ಹೋಗೋಣ ಅಂತಂದರೆ ಫುಲ್ ಟ್ರಾಫಿಕ್ ಇರುತ್ತೆ ಅಂತ. ಫುಲ್ ಡಿಸಪಾಯಿಂಟ್ ಆಗ್ಬೋದು, ಇನ್ನೇನು ನಾವು ಮಿಸ್ ಮಾಡ್ಕೋತೀವಿ ಅಂತ. ಬಟ್ ಸ್ಟಿಲ್ ಒಂದು ಟ್ರೈ ಕೊಡೋಣ ಅಂತ ಹೇಳಿ ಕ್ಯಾಬಲ್ಲಿ ಬಂದ್ವಿ. ಬಟ್ ಲಕ್ಕಿಲಿ ವಿ ರೀಚ್ಡ್ ಆ್ಯಂಡ್ ವಿ ಕುಡ್ ಮೇಕ್ ಇಟ್. ಎಷ್ಟಾಯ್ತು ರೀ ಕ್ಯಾಬಲ್ಲಿ ಬಂದಿದ್ದಕ್ಕೆ? ಟ್ಯಾಕ್ಸಿಲಿ 1,500 ಫ್ರೆಂಡ್ಸ್. ಜಸ್ಟ್ ಅದು ಪೀಪಲ್ ಮಿಸ್ಟೇಕೋ ಏನೋ ಗೊತ್ತಿಲ್ಲ, ನಮಗೆ ಮೆಟ್ರೋ ಸಿಗಲಿಲ್ಲ, ಮೂನೇ ಆಗ್ತಾ ಇರಲಿಲ್ಲ. ಸೊ ಲೇಟಾಗಿ ಬಿಡುತ್ತೆ ಅಂತ ವಿ ಕೇಮ್ ಬೈ ಟ್ಯಾಕ್ಸಿ. ನಮ್ಮ ಆ್ಯನಿವರ್ಸರಿ ಡೇನ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿದ್ದು ಭರತ್. ಸೊ ಹಿ ಹಸ್ ಪ್ಲ್ಯಾನ್ ಫಾರ್ ಎ ಬ್ರೇಕ್ಫಾಸ್ಟ್ ಇನ್ ಯಾಟ್ ವಿತ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅ ಗ್ರೇಟ್ ವ್ಯೂ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗೋ ಹೇಳಿದೆ ನನಗೆ ಯಾಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ ಒಂದ್ಸಲ ಅಂತ. ಸೊ ನನಗೇನೇನು ಇಷ್ಟ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇವತ್ತಿಗೆ ಪ್ಲ್ಯಾನ್ ಮಾಡಿದ್ದಾರೆ. ಈಗ ನಾವು ಯಾಟ್ ಎಂಟ್ರಿ ಆಗ್ತಾ ಇದ್ದೀವಿ. ಜಸ್ಟ್ ಲುಕ್ ಎಟ್ ಮೀ. ನನಗೆ ನೋಡಿದ್ರೇ ಎಡಿಟ್ ಮಾಡುವಾಗ ಎಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ಅನಿಸ್ತಾ ಇತ್ತು. ಸೊ ಇಲ್ಲಿ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು ಆ್ಯಸ್ ವಿ ಎಂಟರ್. ವಾಟ್ ಅ ವ್ಯೂ, ಅ ಬ್ಯೂಟಿ ಐ ಕ್ಯಾನ್ ಸೇ. ನನಗಂತೂ ನಾನೇ ಒಂಥರ ಕ್ವೀನ್ ಫೀಲ್ ಮಾಡ್ಕೋತಾ ಇದ್ದೆ. ದುಬೈನ 7 ಸ್ಟಾರ್ ಹೋಟೆಲ್ ಬುರ್ಜ್ ಅಲ್ ಅರಬ್ ತನಕ ನಮಗೆ ರೈಡ್ ಕರ್ಕೊಂಡು ಹೋಗಿ ನೋಡಿ ನನ್ನ ಹೀರೋದು ಸ್ಕಿಲ್ಸ್. ಯಸ್ ಫ್ರೆಂಡ್ಸ್, ಇವಾಗ ಯಾಟ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಇದೆ, ಹೋಗಬೇಕು. ಅದಕ್ಕೂ ಮುಂಚೆ ಇವ್ರಿಗೆ ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್. ಯಾಟ್ ಸೂಪರ್ ಆಗಿತ್ತು, ಅಮೇಝಿಂಗ್. ಅಪ್ಪ ಫುಲ್ ಫಿಲ್ಮಿ, ಒಂಥರ ಮೂವಿ ಶೂಟಿಂಗ್ ಮಾಡೋದ್ರಲ್ಲ ಅಷ್ಟೇ ನೋಡಿದ್ವಿ, ಫುಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅನಿಸ್ತು ನನಗೆ. ಇಟ್ ವಾಸ್ ಅಮೇಝಿಂಗ್ ಮಾತ್ರ. ಸೊ ನೆಕ್ಸ್ಟ್ ಲೊಕೇಶನಲ್ಲಿ ಮತ್ತೆ ಸಿಗ್ತೀವಿ. ಇವತ್ತೇ ಮೆಟ್ರೋ ಸ್ಟಾಪ್ ಆಗಬೇಕಿತ್ತಾ, ಈ ಥರ ಆಗಬೇಕಿತ್ತಾ, ಯಾಟ್ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಫೈನಲಿ ವಿ ಕುಡ್ ಮೇಕ್ ಇಟ್. ಸೊ ಯಾವುದೇ ಥರ ಸಿಚುವೇಷನಲ್ಲೂ ನಮ್ಮ ವಾಯ್ಸ್ ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಿ ಫೈನಲಿ ಡಿಡ್ ಇಟ್. ಆ್ಯಂಡ್ ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ದುಬೈ ಮಾಲ್ಗೆ ಹೋಗ್ತಾ ಇದ್ದೀವಿ. ದುಬೈ ಮಾಲ್ ಫ್ರೆಂಡ್ಸ್ ವೀಡಿಯೋಸ್ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಫೈನಲಿ ಐ ಆಮ್ ಹಿಯರ್ ಎಕ್ಸ್ಪೀರಿಯನ್ಸಿಂಗ್. ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಫಾರ್ ದ ಡೇ ಇದ್ದಿದ್ದು ಬುರ್ಜ್ ಖಲೀಫಾ ಅಟ್ ದಿ ಟಾಪ್ 124th or 125th ಫ್ಲೋರಲ್ಲಿ. ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ವಿ. ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲದನ್ನು ನಾವು ಮೊದಲೇ ಇಂಡಿಯಾಯಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಮಿನಿಮಮ್ 1 ಅವರ್ ವೇಟಿಂಗ್ ಟೈಮ್ ಅಂತೂ ಇದ್ದೇ ಇರುತ್ತೆ. ಡೇಸ್ ಆಗಲಿ ವೀಕೆಂಡ್ಸ್ ಇನ್ನೂ ಜಾಸ್ತಿ ಇರ್ಬೋದು ಪ್ರಾಬಬ್ಲಿ. ಸೊ ನಾವು ಕೂಡ ಈ ರೀತಿ ಕ್ಯೂಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ವಿ ಆರ್ ಎಂಟ್ರಿಂಗ್ ಇನ್ ದ ಲಿಫ್ಟ್. ಐ ಆಮ್ ಅಟ್ ದ ಟಾಪ್ ಆಫ್ ದಿ ವರ್ಲ್ಡ್. ಓ ಮೈ ಗಾಡ್, ಮೇಲೆ ಸ್ಕೈ ನೋಡಿದ್ರೆ ಕೈಗೆ ಸಿಗುತ್ತೆ ಅನಿಸ್ತಾಯಿತ್ತು, ಅಷ್ಟು ಮೇಲೆ ಇದ್ದೀವಿ ಅಂತ ಅನಿಸ್ತಾ ಇತ್ತು. ಸೊ ಕೆಳಗಡೆ ಬಿಲ್ಡಿಂಗ್ಸ್ ಕೂಡ ಇಷ್ಟಿಷ್ಟೇ ಕಾಣಿಸ್ತಾ ಇತ್ತು, ಏನೋ ಒಂಥರ ಡ್ರಾಯಿಂಗ್ ನಡೆದಿರೋ ಥರ ಕಾಣಿಸ್ತಾ ಇತ್ತು.
ದುಬೈ ಮಾಲಲ್ಲಿ ಇಂಡಿಯನ್ ರೆಸ್ಟೋರೆಂಟಿಂದ ಇಂಡಿಯನ್ ಫುಡ್ ತಿಂತಾ ಇದೀವಿ ಫ್ರೆಂಡ್ಸ್. ಒಂದು ಸಮೋಸ ಚಾಟ್, ಒಂದು ವೆಜ್ ಬಿರಿಯಾನಿ. ಆಲ್ವೇಸ್ ಇಂಡಿಯನ್ ಫುಡ್ ರಾಕ್. ಬುರ್ಜ್ ಖಲೀಫಾ ಟಾಪ್ ವ್ಯೂ ಮುಗಿಸ್ಕೊಂಡು ಆ್ಯಂಡ್ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟಿ ಇದ್ದಿದ್ದು ಸ್ಕೈ ವ್ಯೂ ಅಬ್ಸರ್ವೇಟ್ರಿ ಅಂತ ದುಬೈ ಮಾಲಲ್ಲಿನೇ. ಸೊ ಒಂದೇ ಡ್ರೆಸ್ಸಲ್ಲಿದ್ದರೆ ಏನು ಚೆನ್ನಾಗಿ ಬರುತ್ತೆ ವೀಡಿಯೋಸ್ ಎಲ್ಲ ಅಂತ ಹೇಳಿ ನಾನು ಸ್ವಲ್ಪ ಚೇಂಜ್ ಬರಲಿ ಅಂತ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಗ್ಲಾಸ್ ವಾಕಿಗೆ ಹೊರಟಿದ್ದೀವಿ. ಓ ಮೈ ಗಾಡ್, ಇದನ್ನಂತೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಎಲ್ಲರೂ ಕಾಲು ಇಡೋಕ್ಕೇ ಭಯ ಆಗ್ತಿತ್ತು, ಬಿದ್ದರೆ ಪಾತಾಳನೇ ಅಂತ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಐ ಜಸ್ಟ್ ಲವ್ಡ್ ಇಟ್. ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ ಆ್ಯಂಡ್ ಲೇಟರ್ ವಿ ವಿಲ್ ಎಂಜಾಯ್ ಇಟ್. ದುಬೈಗೆ ಎಲ್ಲಿ ನಿಂತರೂ ವ್ಯೂ ಮಾತ್ರ ಸೂಪರಾಗಿರುತ್ತೆ. ನನಗೆ ಒಂದು ಡೌಟ್ ಏನಂದರೆ, ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ತಾರಲ್ವ, ಇದನ್ನು ಕ್ಲೀನಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡೋಕ್ಕೆ ಮಾತ್ರ ಯಾವಾಗಲೂ ಪಳ ಹೊಳಿತಾನೆ ಇರುತ್ತೆ. ಸೊ ಇದು ಮೋಸ್ಟ್ ವೈರಲ್ ಇನ್ ಇನ್ಸ್ಟಾಗ್ರಾಮ್ ಸ್ಕೈ ಸ್ಲೈಡ್ ಅಂತ. ಇದು ಮಾಮೂಲಿ ಮಕ್ಕಳಾಟಾಡೋ ಜಾರಬಂಡಿ ಅಲ್ಲ, ಯಾಕಂತಂದರೆ ಗ್ಲಾಸ್ ಮೇಲೆ ಕುತ್ಕೊಂಡು ಜಾರಿಸ್ತಾರೆ. ಗ್ಲಾಸ್ ಕೆಳಗಡೆ ನೋಡಿದ್ರೆ ಫುಲ್ ಪಾತಾಳ, ಪಕ್ಕದಲ್ಲೂ ಗ್ಲಾಸ್ ಇರುತ್ತೆ. ಎಲ್ಲಿ ಪಕ್ಕದಲ್ಲಿ ಬಿದ್ದೋಗ್ತೀವೋ, ಕೆಳಗಡೆ ಬಿದ್ದೋಗ್ತೀವೋ, ಗ್ಲಾಸ್ ಏನಾದ್ರು ತೂತ ಆದರೆ ಗೋವಿಂದ, ನಮ್ಮ ಪಾರ್ಟ್ಸ್ ಕೂಡ ಸಿಗಲ್ಲ, ಅಷ್ಟು ಭಯ ಆಗ್ತಾ ಇರುತ್ತೆ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನೈಟ್ ವ್ಯೂಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಬ್ಯೂಟಿಫುಲ್ ಲೈಟಿಂಗ್ಸ್ ಒಂದು ಬುರ್ಜ್ ಖಲೀಫಾ ಇರುತ್ತೆ. ಇದನ್ನು ನೋಡೋಕ್ಕೆ 2 ಕಣ್ಗಳು ಸಾಲದು. ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಬುರ್ಜ್ ಖಲೀಫಾ ವ್ಯೂ ಜೊತೆಗೆ ನೈಟ್ ಡಿನ್ನರ್ ಕೂಡ ಅಲ್ಲೇ ರೆಸ್ಟೋರೆಂಟಲ್ಲಿ ಮಾಡಿದ್ವಿ. ಲೈಟಾಗಿ ಪಿಜ್ಜಾ ತೊಗೊಂಡ್ವಿ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡೋಣ, ಇಲ್ಲಿ ಬ್ಯೂಟಿ ಕಾಸ್ಮೆಟಿಕ್ಸ್ ಎಲ್ಲ ಸ್ವಲ್ಪ ಇಂಡಿಯನ್ ಪ್ರೈಸ್ಗಿಂತ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ದುಬೈ ಮಾಲಲ್ಲಿ ಶಾಪಿಂಗ್ ಮಾಡ್ತಾರೆ ಯೂಶ್ವಲಿ ಎಲ್ಲರೂ. ನಾನು ಕೂಡ ಸೆಫೋರಾಗೆ ಬಂದಿದ್ದೀನಿ ಆ್ಯಂಡ್ ಐ ಟುಕ್ ನಾರ್ಸ್ ಫೌಂಡೇಶನ್. ನೋಡಿ ಫ್ರೆಂಡ್ಸ್, ಇಂಡಿಯನ್ ಟೈಮಲ್ಲಿ 1:30, UAE ಟೈಮಲ್ಲಿ 12 ಗಂಟೆಗೆ ಮಾಲಿಂದ ಆಚೆ ಹೋಗ್ತಾ ಇದ್ವಿ. ಇಷ್ಟು ಜನ ಇದ್ದಾರೆ. A memorable day in my life. Thanks for watching. Bye.